ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥ ರಾಜನು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡುವಂತೆ ವಸಿಷ್ಠ ವಾಮದೇವರನ್ನು ಪ್ರಾರ್ಥಿಸಿದುದು. ರಾಜನು ಸುಮಂತ್ರನ ಮೂಲಕವಾಗಿ ಶ್ರೀರಾಮನನ್ನು ಕರೆಸಿಕೊಂಡು ರಾಜನೀತಿಯ ವಿಷಯಗಳನ್ನು ಹೇಳಿದುದು ಎಂಬ ಮೂರನೆಯ ಸರ್ಗಕ್ಕೆ ಸ್ವಾಗತ. ತೇಷಾಮಂಚಲಿ ಪದ್ಮಾನಿ ಪ್ರಗೃಹೀತಾನಿ ಸರ್ವಶಃ ಪ್ರತಿಗೃಹ್ಯ ಬ್ರವೀದ್ರಾಜ ತೇಭ್ಯ ಪ್ರಿಯಹಿತಂ ವಚಃ. ಸಭಾಭವನದಲ್ಲಿ ನೆರೆದಿದ್ದ ರಾಜ ಪ್ರಮುಖರಾದ ಪ್ರಜೆಗಳು ದಶರಥನ ಪ್ರಶ್ನೆಗೆ ಹೀಗೆ ಉತ್ತರವಿತ್ತು ಕಮಲದ ಮೊಗ್ಗಿನ ರೂಪದಲ್ಲಿ ಕೈಗಳೆರಡನ್ನು ಜೋಡಿಸಿದರು. ಈ ವಿಧವಾದ ಅಂಜಲಿ ಪದ್ಮಗಳನ್ನು ದಶರಥ ರಾಜನು ವೀಕ್ಷಣ ವಚನ ಪ್ರತ್ಯಂಜಲಿಗಳಿಂದ ಪ್ರತಿಗ್ರಹಿಸಿ ಸಭ್ಯರನ್ನು ಕುರಿತು ಪ್ರಿಯವೂ ಹಿತಕರವೂ ಆಗಿದ್ದ ಈ ಮಾತುಗಳನ್ನು ಹೇಳಿದನು. ಅದ್ಭುತ, ಪರಮಾಶ್ಚರ್ಯ! ಜ್ಯೇಷ್ಠನು ಅತ್ಯಂತ ಪ್ರಿಯರೂ ಆಗಿರುವ ನನ್ನ ಮಗ ಶ್ರೀರಾಮನು ಯುವರಾಜನಾಗಲು ನೀವೆಲ್ಲರೂ ಏಕಮುಖವಾಗಿ ಅಪೇಕ್ಷಿಸಿರುವಿರಿ. ಇದರಿಂದ ನಾನು ಪರಮ ಪ್ರೀತನಾಗಿದ್ದೇನೆ. ನನ್ನ ಸಂತೋಷಕ್ಕೆ ಪಾರವೇ ಇಲ್ಲದಾಗಿದೆ. ಇದರಿಂದಾಗಿ ನನ್ನ ಪ್ರಭುಶಕ್ತಿಯು ಎಣೆಯಿಲ್ಲದಷ್ಟು ಹೆಚ್ಚಿದೆ. ದಶರಥನು ಹೀಗೆ ಹೇಳಿ ಪ್ರಜೆಗಳೆಲ್ಲರನ್ನೂ ಯಥೋಚಿತವಾಗಿ ಸವಿ ಮಾತುಗಳಿಂದ ಸಮ್ಮಾನಿಸಿ ಅವರೆಲ್ಲರ ಸಮ್ಮುಖದಲ್ಲಿಯೇ ವಸಿಷ್ಠರನ್ನು ವಾಮದೇವರನ್ನು ಅಲ್ಲಿ ನೆರೆದಿದ್ದ ಇತರ ಬ್ರಾಹ್ಮಣರನ್ನು ಉದ್ದೇಶಿಸಿ ಹೇಳಿದನು. ಚೈತ್ರ ಶ್ರೀಮಾನಯಂ ಮಾಸಃ ಪುಣ್ಯ ಪುಷ್ಪಿತ ಕಾನನಃ ಯವ್ವರಾಜ್ಯಾಯ ರಾಮಸ್ಯ ಸರ್ವಮೇವೋಪಕಲ್ಪ್ಯತಾಂ. ವಸಿಷ್ಠ ಪ್ರಮುಖರಾದ ಬ್ರಾಹ್ಮಣೋತ್ತಮರೇ, ಈಗ ನಡೆಯುತ್ತಿರುವ ಚೈತ್ರವು ಅತ್ಯಂತ ಪುಣ್ಯಕರವಾದ ಮತ್ತು ವನಸಿರಿ ಎಂಬ ಸಂಪತ್ತಿನಿಂದ ಕೂಡಿರುವ ಮಾಸವಾಗಿದೆ. ಈ ಸಮಯದಲ್ಲಿ ಅರಣ್ಯದಲ್ಲಿರುವ ಮರ ಗಿಡ ಬಳ್ಳಿಗಳೆಲ್ಲವೂ ಪುಷ್ಪ ಭರಿತವಾಗಿವೆ. ಈ ಮಾಸವು ಶ್ರೀರಾಮನ ಜನ್ಮಮಾಸವೂ ಆಗಿರುವುದರಿಂದ ಪುಣ್ಯತಮವಾದ ಮಾಸವಾಗಿರುತ್ತದೆ. ಶ್ರೀರಾಮನ ಯೌವರಾಜ್ಯಾಭಿಷೇಕಕ್ಕೆ ಇದೇ ಪ್ರಶಸ್ತವಾದ ಮಾಸವೆಂಬುದು ನನ್ನ ಅಭಿಪ್ರಾಯವಾಗಿದೆ. ಆದುದರಿಂದ ಈ ಸಮಾರಂಭಕ್ಕೆ ಬೇಕಾಗುವ ಸಕಲ ಸಾಮಗ್ರಿಗಳನ್ನು ಈಗಲೇ ಸಿದ್ಧಪಡಿಸಿರಿ. ದಶರಥನು ಹೀಗೆ ಹೇಳಿ ಮುಗಿಸಿದೊಡನೆಯೇ ಶ್ರೀರಾಮೋ ಜಯತು ರಾಜ ರಾಮೋ ಜಯತು ಎಂಬ ಜನರ ಮಹತ್ತರವಾದ ಜಯಘೋಷ ಉಂಟಾಯಿತು. ಶ್ರೀರಾಮೋ ಜಯತು ರಾಜ ರಾಮೋ ಜಯತು. ಜಯಘೋಷ ನಿನಾದವು ಶಾಂತವಾದ ನಂತರ ಮುನಿಶ್ರೇಷ್ಠರಾದ ವಸಿಷ್ಠರೊಡನೆ ದಶರಥನು ಹೇಳಿದನು. ಪೂಜ್ಯರೇ, ಶ್ರೀರಾಮನ ಪಟ್ಟಾಭಿಷೇಕದ ಪೂರ್ವಾಂಗ ಕರ್ಮಗಳಾವುವು ಮತ್ತು ಅವುಗಳಿಗೆ ಬೇಕಾಗುವ ಉಪಕರಣಗಳಾವುವು? ಇವೆಲ್ಲವನ್ನು ತಾವು ಒಡನೆಯೇ ಆಜ್ಞಾಪಿಸಿರಿ. ದಶರಥನ ಆ ಮಾತನ್ನು ಕೇಳಿ ಮುನಿಶ್ರೇಷ್ಠರಾದ ವಸಿಷ್ಠರು ಆಜ್ಞಾ ನಿರ್ವಹಣೆಗಾಗಿ ರಾಜನ ಮುಂದೆ ಬದ್ಧಾಂಜಲಿಯಾಗಿ ನಿಂತಿದ್ದ ಅಮಾತ್ಯರನ್ನು ಕುರಿತು ಹೇಳಿದರು. ಮಂತ್ರಿ ಸತ್ತಮರೇ, ಸುವರ್ಣವೇ ಮೊದಲಾದ ದಾನಯೋಗ್ಯವಾದ ಲೋಹಗಳು, ನವರತ್ನಗಳು, ಪೂಜಾ ದ್ರವ್ಯಗಳು, ಉಪಹಾರಗಳು, ಅಭಿಷೇಕೋಚಿತವಾದ ಔಷಧಿ ಲತೆಗಳು, ಸುಗಂಧಮಯವಾದ ಬಿಳಿಯ ಹೂಗಳಿಂದ ಕಟ್ಟಿದ ಮಾಲಿಕೆಗಳು, ಭತ್ತದ ಅರಳು, ಜೇನುತುಪ್ಪ, ನೆನೆಸಿ ಒಣಗಿಸಿರುವ ಅಂಚುಗಳಿರುವ ನೂತನ ವಸ್ತ್ರಗಳು, ರಥ, ಎಲ್ಲ ಆಯುಧಗಳು, ಚತುರಂಗ ಬಲ, ಶುಭ ಲಕ್ಷಣವಿರುವ ಆನೆ, ಬಿಳಿಯ ಚಾಮರ, ಬೀಸಣಿಗೆ, ಧ್ವಜ, ಶ್ವೇತಛತ್ರ, ಅಗ್ನಿಯಂತೆ ಪ್ರಕಾಶಮಾನವಾದ 100 ಚಿನ್ನದ ಕೊಡಗಳು, ಚಿನ್ನದ ಆಭರಣಗಳಿಂದ ಅಲಂಕೃತವಾದ ಕೋಡುಗಳುಳ್ಳ ಎತ್ತು, ಉಗುರುಗಳಿಂದ ಯುಕ್ತವಾದ ಹುಲಿಯ ಚರ್ಮ, ಇವೆಲ್ಲವನ್ನು ಪ್ರಾತಃ ಕಾಲ ರಾಜನ ಅಗ್ನಿಶಾಲೆಯಲ್ಲಿ ಇರಿಸಿರಿ. ಇವುಗಳಲ್ಲದೆ ಇನ್ನೂ ಯಾವುದಾದರೂ ಅಪೇಕ್ಷಣೀಯವಾದ ವಸ್ತುಗಳಿದ್ದರೆ ಅವನ್ನು ಅಲ್ಲಿಯೇ ಇರಿಸಿರಿ. ಅಂತಃಪುರದ ಬಾಗಿಲುಗಳನ್ನು, ನಗರದ ಮಹಾದ್ವಾರ ಮತ್ತು ಎಲ್ಲ ಉಪದ್ವಾರಗಳನ್ನು ಚಂದನದಿಂದಲೂ ಹೂಮಾಲೆಗಳಿಂದಲೂ ಅಲಂಕರಿಸಿ ಸುಗಂಧದ ಮೂಲಕ ಸಕಲರನ್ನು ಆಕರ್ಷಿಸಲು ಸಮರ್ಥವಾದ ಧೂಪಗಳನ್ನು ಹಚ್ಚಿ ದ್ವಾರಗಳ ಸಮೀಪದಲ್ಲಿಡಿರಿ. ಹಾಲು ಮೊಸರಿನಿಂದ ಕೂಡಿದ ಗುಣವಿಶಿಷ್ಟವಾದ ಅನ್ನವನ್ನು ಅಸಂಖ್ಯಾತ ಬ್ರಾಹ್ಮಣರಿಗೆ ಸಾಕು ಸಾಕೆನ್ನುವವರೆಗೆ ಬಡಿಸಲು ಸಾಧ್ಯವಾಗುವಂತೆ ಸಿದ್ಧಪಡಿಸಿರಿ. ನಾಳೆಯ ದಿನ ಪ್ರಾತಃ ಕಾಲ ದ್ವಿಜ ಮುಖ್ಯರನ್ನು ಯಥೋಚಿತವಾಗಿ ಸತ್ಕರಿಸಿ ಅವರಿಗೆ ಯಥೇಚ್ಛವಾಗಿ ತುಪ್ಪ, ಮೊಸರು, ಅರಳು ಇವುಗಳನ್ನು ದಕ್ಷಿಣಾ ಸಹಿತವಾಗಿ ದಾನ ಮಾಡಿರಿ. ನಾಳೆಯ ಬೆಳಿಗ್ಗೆ ಸೂರ್ಯೋದಯವಾದೊಡನೆಯೇ ಪಟ್ಟಾಭಿಷೇಕಾಂಗವಾದ ಸ್ವಸ್ತಿವಾಚನವು ನಡೆಯಬೇಕಾಗಿದೆ. ಸ್ವಸ್ತಿವಾಚನಕ್ಕಾಗಿ ಬ್ರಾಹ್ಮಣರನ್ನು ಆಹ್ವಾನಿಸಿರಿ ಮತ್ತು ಅವರು ಕುಳಿತುಕೊಳ್ಳಲು ಆಸನಗಳನ್ನು ಸಿದ್ಧಪಡಿಸಿರಿ. ರಾಷ್ಟ್ರಧ್ವಜಗಳು ಎಲ್ಲೆಲ್ಲಿಯೂ ಹಾರಾಡುವಂತೆ ಧ್ವಜಸ್ತಂಭಗಳನ್ನು ಎಲ್ಲೆಡೆಗಳಲ್ಲೂ ಸ್ಥಾಪಿಸಿ
ಅವುಗಳಲ್ಲಿ ಪತಾಕೆಗಳನ್ನು ಹಾರಿಸಿರಿ. ರಾಜಮಾರ್ಗದುದ್ದಕ್ಕೂ ನೀರನ್ನು ಚಿಮುಕಿಸಿರಿ. ತಾಳಜೀವಿಗಳಾದ ನರ್ತಕರು, ಗಾಯಕರು ಮತ್ತು ವೇಶ್ಯೆಯರು ಅಲಂಕೃತನಾಗಿ ರಾಜಗೃಹದ 2ನೆಯ ಪ್ರಾಂಗಣದಲ್ಲಿ ಉಪಸ್ಥಿತರಾಗಲಿ. ದೇವ ಮಂದಿರಗಳಲ್ಲಿಯೂ ಭಜನ ಮಂದಿರಗಳಲ್ಲಿಯೂ ಯಜ್ಞಶಾಲೆಗಳಲ್ಲಿಯೂ ದೇವತಾ ವಿಗ್ರಹಗಳ ಮುಂದೆ ನೈವೇದ್ಯಕ್ಕೆ ಭಕ್ಷ್ಯ ಸಹಿತವಾದ ಅನ್ನವನ್ನು, ದಕ್ಷಿಣಾ ಸಹಿತವಾದ ತಾಂಬೂಲಗಳನ್ನು ಪ್ರತ್ಯೇಕವಾಗಿ ಇರಿಸಿರಿ. ಉದ್ದವಾದ ಕತ್ತಿಗಳಿಂದಲೂ ಗುರಾಣಿಗಳಿಂದಲೂ ಸನ್ನದ್ಧರಾದ ಶುಭ್ರವಾದ ವಸ್ತ್ರಗಳನ್ನು ಧರಿಸಿರುವ ಶೂರರಾದ ಸೈನಿಕರು ಸಂತುಷ್ಟ ಚಿತ್ತರಾಗಿ ರಾಮಾಭಿಷೇಕವು ನಡೆಯಲಿರುವ ದಶರಥ ರಾಜನ ಭವ್ಯವಾದ ಅರಮನೆಯನ್ನು ಪ್ರವೇಶಿಸಲಿ. ಹೀಗೆ ನಿಷ್ಠಾವಂತರಾದ ವಶಿಷ್ಠ ವಾಮದೇವರು ಶ್ರೀರಾಮನ ಪಟ್ಟಾಭಿಷೇಕಾಂಗವಾಗಿ ಮಾಡಬೇಕಾದ ಕಾರ್ಯಗಳನ್ನು, ತರಬೇಕಾದ ಸಾಮಗ್ರಿಗಳನ್ನು ಮಂತ್ರಿಗಳಿಗೆ ತಿಳಿಯಪಡಿಸಿ ಅರಮನೆಯಲ್ಲಿ ಮಾಡಬೇಕಾಗಿದ್ದ ಉಳಿದ ಕರ್ಮಗಳನ್ನು ರಾಜನಿಗೆ ಯಥೋಚಿತವಾಗಿ ತಿಳಿಯಪಡಿಸಿ ನೆರವೇರಿಸಿದರು. ಹೀಗೆ ಪಟ್ಟಾಭಿಷೇಕದ ವ್ಯವಸ್ಥೆಯಾದ ನಂತರ ಸಂತೋಷಗೊಂಡ ವಸಿಷ್ಠ ವಾಮದೇವರು ದಶರಥನ ಬಳಿಗೆ ಹೋಗಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಕಲ ಸಂಭಾರಗಳು ಸಿದ್ಧವಾಗಿವೆ ಎಂದು ತಿಳಿಸಿದರು. ಬಳಿಕ ಕಾಂತಿಮಂತನಾದ ದಶರಥನು ಧರ್ಮಾತ್ಮನಾದ ಶ್ರೀರಾಮನನ್ನು ಶೀಘ್ರವಾಗಿ ಕರೆತರುವಂತೆ ಸುಮಂತ್ರನಿಗೆ ಹೇಳಿದನು. ಸುಮಂತ್ರನು ಹಾಗೆಯೇ ಆಗಲೆಂದು ಹೇಳಿ ರಾಜಾಜ್ಞೆಯಂತೆ ರಥಿಗಳಲ್ಲಿ ಶ್ರೇಷ್ಠನಾದ ಶ್ರೀರಾಮನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ದಶರಥನ ಬಳಿಗೆ ಕರೆತಂದನು. ಸುಮಂತ್ರನು ಶ್ರೀರಾಮನನ್ನು ಕರೆತರಲು ಹೊರಟ ನಂತರ ಸಭಾಮಂದಿರದಲ್ಲಿ ಸುಖಾಸೀನರಾಗಿದ್ದ ಪೂರ್ವ, ಪಶ್ಚಿಮ, ದಕ್ಷಿಣ ಮತ್ತು ಉತ್ತರ ದಿಕ್ಕುಗಳಲ್ಲಿದ್ದ ರಾಜ್ಯಗಳ ರಾಜರು, ಯವನ ರಾಜರು, ಮಧ್ಯ ದೇಶಗಳ ರಾಜರು, ಇವರಲ್ಲದೆ ಅರಣ್ಯ ಮತ್ತು ಗಿರಿದುರ್ಗಗಳ ಸಮೀಪದಲ್ಲಿ ವಾಸಿಸುತ್ತಿದ್ದ ಇನ್ನೂ ಅನೇಕ ಜನನಾಯಕರು, ದೇವತೆಗಳು ಮಹೇಂದ್ರನನ್ನು ಸೇವಿಸುವಂತೆ ಇಂದ್ರ ಸದೃಶನಾದ ದಶರಥನನ್ನು ಅನರ್ಘ್ಯವಾದ ಕಪ್ಪ ಕಾಣಿಕೆಗಳ ಮೂಲಕವಾಗಿ ಗೌರವಿಸಿದರು. ದೇವತೆಗಳಿಂದ ಪರಿವೃತನಾದ ಇಂದ್ರನು ದಿವ್ಯ ಪ್ರಾಸಾದದಲ್ಲಿ ವಿರಾಜಿಸುವಂತೆ ಭೂಮಂಡಲದ ರಾಜರಿಂದ ಪರಿವೃತನಾಗಿ ಉಪ್ಪರಿಗೆಯ ಮೇಲೆ ವಿರಾಜಿಸುತ್ತಿದ್ದ ದಶರಥನು ತನ್ನ ಮಗನು ಸುಮಂತ್ರನೊಡನೆ ರಥದಲ್ಲಿ ಕುಳಿತು ಬರುವುದನ್ನು ನೋಡಿದನು. ಶ್ರೀರಾಮನು ಸೌಂದರ್ಯದಲ್ಲಿ ಗಂಧರ್ವ ರಾಜನಾದ ಚಿತ್ರರಥನಿಗೆ ಅನುರೂಪನು. ಲೋಕವಿಖ್ಯಾತವಾದ ಪರಾಕ್ರಮವುಳ್ಳವನು, ನೀಳವಾದ ತೋಳುಗಳುಳ್ಳವನು, ಮಹಾಬಲಶಾಲಿಯು, ಮದಿಸಿದ ಆನೆಯಂತೆ ನಡಿಗೆಯುಳ್ಳವನು, ಚಂದ್ರನ ಕಾಂತಿಗಿಂತಲೂ ಮಿಗಿಲಾದ ಕಾಂತಿಯಿಂದ ಕೂಡಿದ ಮುಖವುಳ್ಳವನು, ನೋಡಲು ಅತಿ ಚೆಲುವನು. ಅವನ ದರ್ಶನವೇ ಎಲ್ಲರಿಗೂ ಅತಿ ಪ್ರಿಯವಾಗಿದ್ದಿತು. ನಯನಾಹ್ಲಾದಕರವಾದ ರೂಪಿನಿಂದಲೂ ಔದಾರ್ಯಾದಿ ಗುಣಗಳಿಂದಲೂ ಶ್ರೀರಾಮನು ಪುರುಷರ ಕಣ್ಮನಗಳನ್ನು ಅಪಹರಿಸುವವನು. ಮನುಷ್ಯರು ಗ್ರೀಷ್ಮ ಋತುವಿನ ಬಿಸಿಲಿನ ಬೇಗೆಯಲ್ಲಿ ಬೆಂದು ಹೋಗುತ್ತಿರುವಾಗ ಪರ್ಜನ್ಯನು ಮಳೆಗರೆದರೆ ಅವರಿಗೆ ಎಷ್ಟು ಆನಂದವಾಗುವುದೋ ಅದೇ ಆನಂದವು ಶ್ರೀರಾಮನ ದರ್ಶನ ಮಾಡಿದವರೆಲ್ಲರಿಗೂ ಉಂಟಾಗುವುದು. ಅಂತಹ ಸರ್ವಾಂಗ ಸುಂದರನಾದ ಶ್ರೀರಾಮನನ್ನು ಎಕ್ಕದೆ ನೋಡುತ್ತಿದ್ದರೂ ದಶರಥನಿಗೆ ತೃಪ್ತಿಯಾಗಲಿಲ್ಲ. ಇತ್ತಲಾಗಿ ಸುಮಂತ್ರನು ಶ್ರೀರಾಮನನ್ನು ಶ್ರೇಷ್ಠವಾದ ರಥದಿಂದ ಕೆಳಗಿಳಿಸಿದನು. ದಶರಥನ ಸಮೀಪಕ್ಕೆ ಹೋಗುತ್ತಿದ್ದ ಶ್ರೀರಾಮನನ್ನು ಅನುಸರಿಸಿ ಸುಮಂತ್ರನು ಬದ್ಧಾಂಜಲಿಯಾಗಿ ಹೋಗುತ್ತಿದ್ದನು. ಕೈಲಾಸ ಶಿಖರಕ್ಕೆ ಸಮಾನವಾಗಿದ್ದ ಆ ಭವ್ಯವಾದ ಅರಮನೆಯ ಉಪ್ಪರಿಗೆಯನ್ನು ಶ್ರೀರಾಮನು ತಂದೆಯಾದ ದಶರಥನನ್ನು ನೋಡುವ ಇಚ್ಛೆಯಿಂದ ಸುಮಂತ್ರನೊಡನೆ ಹತ್ತಿದನು. ಬಳಿಕ ಶ್ರೀರಾಮನು ಸಿಂಹಾಸನಾರೂಢನಾಗಿದ್ದ ದಶರಥನನ್ನು ಕಂಡು ಬದ್ಧಾಂಜಲಿಯಾಗಿ ತಂದೆಯ ಬಳಿಗೆ ಸಾರಿ ದೀರ್ಘದಂಡ ನಮಸ್ಕಾರ ಮಾಡಿ ಅನಂತರ ಶ್ರೀರಾಮನಾಮಾಹಮಭಿವಾದಯೇ ಎಂದು ಹೇಳಿಕೊಂಡು ದಶರಥನ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದನು. ದಶರಥನು ನಮಸ್ಕರಿಸಿ ಪಕ್ಕದಲ್ಲಿ ವಿನೀತನಾಗಿ ಕೈಮುಗಿದುಕೊಂಡು ನಿಂತಿದ್ದ ಪ್ರಿಯ ಪುತ್ರನಾದ ಶ್ರೀರಾಮನ ಅಂಜಲಿ ಪುಟಗಳನ್ನು ತನ್ನೆರಡು ಕೈಗಳಿಂದಲೂ ಹಿಡಿದು ಅವನನ್ನು ಹತ್ತಿರಕ್ಕೆ ಸೆಳೆದುಕೊಂಡು ಬಾಚಿ ತಬ್ಬಿದನು. ಹಾಗೆಯೇ ಅವನ ತಲೆಯನ್ನು ಅಘ್ರಾಣಿಸಿ ಪಕ್ಕದಲ್ಲಿಯೇ ಇದ್ದ ಮೌಕ್ತಿಕ, ಗೋಮೇಧ, ಪುಷ್ಯರಾಗಾದಿ ಮಣಿಗಳಿಂದಲೂ ಸುವರ್ಣ ರೇಖುಗಳಿಂದಲೂ ಬಹಳ ಚೆನ್ನಾಗಿ ಅಲಂಕರಿಸಲ್ಪಟ್ಟಿದ್ದ ಅತಿ ಸುಂದರವಾದ, ಉನ್ನತವಾದ ಮತ್ತು ಪರಮಶ್ರೇಷ್ಠವಾದ ಸಿಂಹಾಸನವನ್ನು ಶ್ರೀರಾಮನಿಗೆ ತೋರಿಸಿ ಅದರಲ್ಲಿ ಕುಳಿತುಕೊಳ್ಳುವಂತೆ ಸೂಚಿಸಿದನು. ಮೇಘರಹಿತವಾದ ಆಕಾಶದಲ್ಲಿ ಉದಯಿಸಿದ ವಿಮಲನಾದ ಸೂರ್ಯನು ತನ್ನದೇ ಆದ ಪ್ರಭೆಯಿಂದ ಮೇರು ಪರ್ವತವನ್ನು ಬೆಳಗುವಂತೆ ನವರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತು ಶ್ರೀರಾಮನು ತನ್ನ ಪ್ರಭೆಯಿಂದ ಸಿಂಹಾಸನವನ್ನು ಬೆಳಗಿದನು. ಥಳಥಳಿಸುವ ಗ್ರಹಗಳ ಮತ್ತು ನಕ್ಷತ್ರಗಳ ಮಧ್ಯದಲ್ಲಿ ಶರತ್ಕಾಲದ ಚಂದ್ರನಿಂದ ಆಕಾಶವು ವಿರಾಜಮಾನವಾಗಿರುವಂತೆ ನಕ್ಷತ್ರ ಗ್ರಹರೂಪಿಗಳಾದ ವಸಿಷ್ಠ ವಾಮದೇವ ದಶರಥಾದಿಗಳಿಂದಲೂ
ರಾಜ ಮಹಾರಾಜರಿಂದಲೂ ಪರಿವೃತನಾದ ಚಂದ್ರ ರೂಪಿಯಾದ ಶ್ರೀರಾಮನಿಂದ ಆಕಾಶ ರೂಪವಾಗಿದ್ದ ಆ ಸಭಾಭವನವು ಪ್ರಕಾಶಿಸಿತು. ನಿಲುಗನ್ನಡಿಯಲ್ಲಿ ಕಾಣುವ ಅಲಂಕೃತವಾದ ತನ್ನ ಪ್ರತಿಬಿಂಬದಂತೆ ಸರ್ವಾಂಗಗಳಲ್ಲಿಯೂ ತನ್ನ ಪ್ರತಿರೂಪದಂತೆಯೇ ಇರುವ ನಿಜ ಸುತನಾದ ಶ್ರೀರಾಮನನ್ನು ನೋಡಿ ದಶರಥನು ಸಂತೋಷಭರಿತನಾದನು. ಕಶ್ಯಪ ಬ್ರಹ್ಮನು ತನ್ನ ಮಗನಾದ ದೇವೇಂದ್ರನೊಡನೆ ಮಾತನಾಡುವಂತೆ ಪುತ್ರವಂತರಲ್ಲಿ ಶ್ರೇಷ್ಠನಾದ ದಶರಥನು ಮುಗುಳ್ನಗೆಯೊಡನೆ ದಿವ್ಯಾಸನದಲ್ಲಿ ಉಪಸ್ಥಿತನಾಗಿದ್ದ ಪುತ್ರನೊಡನೆ ಹೇಳಿದನು, ರಾಮಭದ್ರ ನನಗೆ ಅನುರೂಪಳಾದ ನನ್ನ ಹಿತಚಿಂತನೆಯಲ್ಲಿಯೇ ಸರ್ವದಾ ಆಸಕ್ತಳಾದ ಜ್ಯೇಷ್ಠ ಭಾರ್ಯೆಯಲ್ಲಿ ನನ್ನ ಪ್ರತಿಬಿಂಬ ರೂಪನಾಗಿರುವ ಗುಣದಲ್ಲಿಯೂ ಶ್ರೇಷ್ಠತೆಯನ್ನು ಪಡೆದಿರುವ ನೀನು ನನ್ನ ಪ್ರಿಯನು ಜ್ಯೇಷ್ಠನೂ ಆದ ಪುತ್ರನಾಗಿ ಜನಿಸಿರುವೆ. ನಿನ್ನ ಸ್ವಭಾವಜನ್ಯವಾದ ಸದ್ಗುಣಗಳಿಂದಾಗಿ ಈ ನನ್ನ ಪ್ರಜೆಗಳು ನಿನ್ನ ವಿಷಯದಲ್ಲಿ ಹೆಚ್ಚಿನ ಅನುರಾಗವುಳ್ಳವರಾಗಿರುತ್ತಾರೆ. ಈ ಕಾರಣಗಳಿಂದಾಗಿ ಪುಷ್ಯ ನಕ್ಷತ್ರಯುಕ್ತವಾದ ಶುಭದಿನದಂದು ಯುವರಾಜ ಪದವಿಯನ್ನು ನೀನು ಪಡೆಯಲಿರುವೆ. ಸ್ವಭಾವತಃ ನೀನು ವಿನೀತನೆಂಬುದು ಗುಣಶಾಲಿ ಎಂಬುದು ನಿಶ್ಚಿತವಾಗಿದೆ. ಪ್ರಜೆಗಳು ಕೂಡ ನೀನು ಅತ್ಯಂತ ಗುಣವಂತನೆಂಬ ಅಭಿಪ್ರಾಯವನ್ನು ಹೊಂದಿರುವರು. ನೀನು ಸಕಲ ಸದ್ಗುಣ ಸಂಪನ್ನನಾಗಿದ್ದರೂ ಪುತ್ರ ವಾತ್ಸಲ್ಯದಿಂದ ಪ್ರಚೋದಿತನಾದ ನಾನು ನಿನಗೆ ಹಿತದಾಯಕವಾದ 2 ಮಾತುಗಳನ್ನು ಹೇಳುವೆನು. ಭೂಯೋ ವಿನಯಮಾಸ್ಥಾಯ ಭವಂ ನಿತ್ಯಂ ಜಿತೇಂದ್ರಿಯಃ ಕಾಮಕ್ರೋಧ ಸಮುತ್ಥಾನಿ ತ್ಯಜೇಥಾ ವ್ಯಸನಾನಿ ಚ ಪರೋಕ್ಷಯ ವರ್ತಮಾನೋ ವೃತ್ಯ ಪ್ರತ್ಯಕ್ಷಯ ತಥಾ ಅಮಾತ್ಯ ಪ್ರವೃತ್ತಿಃ ಸರ್ವ ಪ್ರಕೃತಿಶ್ಚಾನುರಂಜಯಃ ಕೋಷ್ಠಾಗಾರ ಯುಧಾಗಾರೈಃ ಕೃತ್ವಾ ಸನ್ನಿಚಯಾನ್ ಬಹೂನ್ ಇಷ್ಟಾನುರಕ್ತ ಪ್ರಕೃತಿರ್ಯಃ ಪಾಲಯತಿ ಮೇದಿನೀಂ ತಸ್ಯ ನಂದಂತಿ ಮಿತ್ರಾಣಿ ಲಬ್ಧ್ವಾಮೃತಮಿವಾಮರಾಃ ತಸ್ಮಾತ್ ಪುತ್ರ ತ್ವಮಾತ್ಮಾನಂ ನಿಯಮೈವಂ ಸದಾಚರ. ರಾಮಚಂದ್ರ, ನೀನು ಸ್ವಭಾವತಃ ವಿನಯಶೀಲನು. ರಾಜ್ಯ ನಿರ್ವಹಣೆಯಲ್ಲಿ ನೀನು ಇನ್ನೂ ಹೆಚ್ಚು ವಿನಯಶೀಲನಾಗಿದ್ದು ನಿತ್ಯವೂ ಜಿತೇಂದ್ರಿಯನಾಗಿರು. ಕಾಮಕ್ರೋಧಗಳಿಂದ ಹುಟ್ಟುವ ವ್ಯಸನಗಳನ್ನು ಸಂಪೂರ್ಣವಾಗಿ ಪರಿತ್ಯಜಿಸು. ಚಾರರ ಮೂಲಕ ಪರೋಕ್ಷದ ಸಮಾಚಾರಗಳನ್ನು, ಅಂದರೆ ಶತ್ರು ರಾಷ್ಟ್ರಗಳ ವಿಷಯಗಳನ್ನು ತಿಳಿದುಕೋ. ಪ್ರಜೆಗಳ ಕುಂದು ಕೊರತೆಗಳನ್ನು ಪ್ರತ್ಯಕ್ಷವಾಗಿಯೇ ಹೋಗಿ ವಿಚಾರಿಸು. ಮಂತ್ರಿ ಸೇನಾಪತಿಗಳೇ ಮೊದಲಾದ ಅಧಿಕಾರ ವರ್ಗದವರನ್ನು, ಪ್ರಜೆಗಳನ್ನು ಸಂತೋಷಗೊಳಿಸು. ಪುತ್ರ, ಯಾವನು ಬಹುಸಂಖ್ಯಾತವಾದ ಉಗ್ರಾಣಗಳನ್ನು, ಆಯುಧಾಗಾರಗಳನ್ನು ನಿರ್ಮಿಸಿ ಅಪಾರವಾದ ಧಾನ್ಯವನ್ನು ಮತ್ತು ಆಯುಧಗಳನ್ನು ಸಂಗ್ರಹಿಸುವನು ಮತ್ತು ಇಷ್ಟವಾದ ಮತ್ತು ಅನುರಕ್ತರಾದ ಮಂತ್ರಿಗಳಿಂದೊಡಗೂಡಿ ಭೂಮಿಯನ್ನು ಪರಿಪಾಲಿಸುವನು, ಅಂತಹವನ ಮಿತ್ರರು ಅಮೃತವನ್ನು ಪಡೆದ ದೇವತೆಗಳಂತೆ ಅಂತಹ ರಾಜನನ್ನು ಪಡೆದುದಕ್ಕಾಗಿ ಸಂತೋಷ ಪಡುತ್ತಾರೆ. ಆದುದರಿಂದ ಮಗು, ನೀನು ನಾನು ಹೇಳಿದಂತೆ ಮನಸ್ಸನ್ನು ನಿಗ್ರಹಿಸಿ ಸಂಯಮದಿಂದ ರಾಜ್ಯವನ್ನು ಪರಿಪಾಲಿಸು. ಸಭೆಯಲ್ಲಿ ಕುಳಿತಿದ್ದ ಶ್ರೀರಾಮನ ಅಭ್ಯುದಯಾಕಾಂಕ್ಷಿಗಳಾದ ಸ್ನೇಹಿತರು ದಶರಥನು ಆಡಿದ ಆ ಮಾತುಗಳನ್ನು ಕೇಳಿ ಒಡನೆಯೇ ಸಭಾಭವನದಿಂದ ಹೊರಟು ಕೌಸಲ್ಯಾದೇವಿಯ ಅಂತಃಪುರಕ್ಕೆ ಹೋಗಿ ಶ್ರೀರಾಮನ ಯೌವರಾಜ್ಯಾಭಿಷೇಕದ ಶುಭವಾರ್ತೆಯನ್ನು ಅವಳಿಗೆ ತಿಳಿಸಿದರು. ಆ ಶುಭವಾರ್ತೆಯನ್ನು ಕೇಳಿ ಆನಂದಭರಿತಳಾದ ಸ್ತ್ರೀರತ್ನಳಾದ ಕೌಸಲ್ಯಾದೇವಿಯು ಶುಭವಾರ್ತೆಯನ್ನು ಅರುಹಿದ ಶ್ರೀರಾಮನ ಗೆಳೆಯರಿಗೆ ಸುವರ್ಣ ನಾಣ್ಯಗಳನ್ನು, 100 ಹಸುಗಳನ್ನು, ವಿಧ ವಿಧವಾದ ರತ್ನಗಳನ್ನು ಪಾರಿತೋಷಿಕವಾಗಿ ಕೊಟ್ಟಳು. ಇತ್ತಲಾಗಿ ದಶರಥನ ಹಿತೋಪದೇಶವನ್ನು ಕೇಳಿದ ಶ್ರೀರಾಮನು ಮೌನದಿಂದಲೇ ತನ್ನ ಸಮ್ಮತಿಯನ್ನು ಸೂಚಿಸಿ ತಂದೆಯಾದ ದಶರಥನಿಗೆ ಪುನಃ ನಮಸ್ಕರಿಸಿ ಆನಂದ ಭರಿತರಾಗಿದ್ದ ಪ್ರಜೆಗಳಿಂದ ಪುರಸ್ಕೃತನಾಗಿ ರಥದಲ್ಲಿ ಕುಳಿತು ತನ್ನ ಭವ್ಯವಾದ ಅರಮನೆಯನ್ನು ಸೇರಿದನು. ಅಲ್ಲಿ ನೆರೆದಿದ್ದ ಪಟ್ಟಣಿಗರು ಕೂಡ ದಶರಥನಾಡಿದ ಮಾತುಗಳನ್ನು ಕೇಳಿ ಇಷ್ಟವಾದ ಲಾಭವನ್ನು ಪಡೆದವರಂತೆ ಅಮಿತಾನಂದವನ್ನು ಹೊಂದಿ ದಶರಥ ರಾಜನ ಅಪ್ಪಣೆಯನ್ನು ಪಡೆದು ಶೀಘ್ರವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಇಷ್ಟ ದೇವತೆಗಳನ್ನು ಭಕ್ತಿ ಭಾವದಿಂದ ಸಂಪೂಜಿಸಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 3ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.